ಈಗ ನಮ್ಮ ಪ್ರಜ್ವಲ್ ಬ್ರೋ ಅವರು ಊಟದ ಟೈಮ್ ಆಯ್ತಂತ. ಸೊ ಇದು ಯಾವುದೋ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಕರ್ಕೊಂಬಂದವ್ರೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೋ ಏನು ಹೆಂಗಿರುತ್ತೋ ಅಂತ. ಮಚ್ಚಿ ಫೇಮಸ್ ಇಲ್ಲಿ ಫಿಶ್. ನೀನು ತಿನ್ನಲ್ಲ ಏನಿಲ್ಲ ಮಚ್ಚಿ, ಇಲ್ಲೇ ಬರ್ತಾರೆ ಹಾಗಾದರೆ. ಇದೆ ಬ್ರೋ ಊಟನ ಸೈಡ್ಸ್ ಅಣ್ಣ. ಊಟನ ಹಾಂ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಪ್ಯಾಟರ್ಸ್, ಎಗ್ ಪ್ಯಾಟರ್ಸ್, ಮಸಾಲ ರೈಸು, ಜೀರಾ ರೈಸು, ಗೀ ರೈಸು, ಡಬಲ್ ರೈಸು, ಪೌಡರ್ ರೈಸು ಅಷ್ಟೇ. ಏನೋ ನಮ್ಗೆ ಲೈಟಾಗಿ ಏನೋ ಬೇಕು. ರೋಟಿ ಆ ಥರ ಏನಿದೆ? ತಂದೂರಿ ರೋಟಿ, ಬಟರ್ ನಾನು, ಬಟರ್ ಕುಲ್ಚಾ. ತಂದೂರಿ ರೋಟಿ ಹೇಳ್ಬಿಡೋಣ. 4 ತಂದೂರಿ ರೋಟಿ ಕೊಡಿ. 4 ತಂದೂರಿ. ವಾಟ್ರು ಒಂದು ವಾಟರ್ ಬಾಟಲ್ ಕೊಡಿ. 1 ಲೀಟ್ರ್ ವಾಟ್ರು, 1 ಎಗ್ ಚಿಲ್ಲಿ, 1 ಎಗ್ ಮಸಾಲ, 4 ರೋಟಿ. 4 ರೋಟಿ. ಇಷ್ಟು ಆರ್ಡ್ರ್ ಕೊಟ್ಟಿದ್ದೀರಿ, ನೋಡೋಣ ಟೇಸ್ಟ್ ನೋಡೋಣ ಹೇಗೆ ಅಂತ. ಪ್ರಜ್ವಲ್ ಬ್ರೋ ಅವ್ರು ಆರ್ಡ್ರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಿದೆ. ಎಗ್ ಮಸಾಲ, ಸೊ ಎಗ್ ಚಿಲ್ಲಿ, ರೋಟಿ, ಸಲಾಡ್. ನೋಡಿ ಇವರೇ ಆರ್ಡ್ರ್ ಮಾಡಿರೋದೆಲ್ಲನೂ ಟೇಸ್ಟ್ ಮಾಡಿ ನೋಡೋಣ ಅವರ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಇವ್ರು ಟೇಸ್ಟ್ ಹೆಂಗೆ ಕೊಟ್ಟಿದ್ದಾರೆ ಅದು ನೋಡೋಣ, ನೋಡಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಇರಿ ಎಗ್ ಮಸಾಲ ಟೇಸ್ಟ್ ಮಾಡೋಣ. ಓಕೆ ಓಕೆ, ನಾಟ್ ಸೊ ಗುಡ್, ನಾಟ್ ಸೊ ಬ್ಯಾಡ್, ಪರವಾಗಿಲ್ಲ. ಅಲ್ಲ ಮಚ್ಚಿ, ಟೇಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಚ್ಚಿ, ಪರವಾಗಿಲ್ಲ ಮಚ್ಚಿ. ನಾನಾದರೆ ಒಂದ, ನೀನಾದರೆ ಒಂದ, ನೀನು ಹೀರೋ ಮಚ್ಚಿ. ಯಾಕೆ ಮಚ್ಚಿ? ಯಾವ ಹೀರೋಯಿನ ಬಿಲ್ಡಲ್ಲ ಹೇಳೋಣ ಇರ್ ಮಚ್ಚಿ ಎಲ್ಲರಿಗೂ. ಅದೇ ಯಾರನ್ನ ಒಬ್ಬರಾದ್ರೂ ಸಿಕ್ಕ್ರಿ ಅಂತ. ಹೆಂಗಾಯ್ತು ಮಚ್ಚಿ? ನನಗೇನೋ ಓಕೆ ಓಕೆ ಅನಿಸ್ತು, ನಿನಗೆ? ಎಗ್ ಚಿಲ್ಲಿ ಚೆನ್ನಾಗಿದೆಯಲ್ಲ, ಪರವಾಗಿಲ್ಲ. ನಮ್ಮ ಹುಡುಗನಿಗೂ ಟೇಸ್ಟ್ ಚೆನ್ನಾಗಿದೆ. ನಾವಿವಾಗ ಗೋವಾ ರೀಚ್ ಆದ್ರಿ, ಬಟ್ ತುಂಬ ಲೇಟ್ ಆಯಿತು. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಜಸ್ಟ್ ಈಗ ತಾನೇ ನಾವು ರೂಮ್ ವೆಕೇಟ್ ಮಾಡಿ ಸೊ ಈಚೆ ಬಂದಿದ್ದೀರಿ. ಸೊ ನಾನು ನಮ್ಮ ಪ್ರಜ್ವಲ್ ಬ್ರೋ ಈಗ ಲೆಟ್ಸ್ ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್ ಆಫ್ ಗೋವಾ. ಸೊ ಇಲ್ಲಿಂದಾನೆ ನೋಡ್ಬೋದು ನೀವು. ಸೊ ಈಗ ಕೆಳಗಡೆ ಹೋಗಿ ನಮ್ಮ ಗಾಡಿ ತೊಗೊಂಡು ಹೋಗುವ. ಸೊ ನೈಟ್ ನಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ, ಬಟ್ ಇಲ್ಲಿ ನೋಡಿದ್ರೆ ಒಳಗಡೆಗೆ ಅಪಾರ್ಟ್ಮೆಂಟ್ ಇದ್ದೆ, ಮಸ್ತು ವಿಲಾಸ್ ಎಲ್ಲ ಇದೆ. ಸೊ ಸೈಕಾಗಿದೆ ವಿಲಾಸು. ಮೋಸ್ಟ್ಲಿ ಎಲ್ಲ ಪ್ರೈವೇಟ್ ವಿಲಾಸ್ ಇರಬೇಕು ಒಬ್ಬೊಬ್ರಿಗೆ, ಮೋಸ್ಟ್ಲಿ ರೆಂಟಿಗೆ ಏನಂತ ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ಇಲ್ಲಂತೂ ಸಖತ್ತಾಗಿದೆ ಪ್ಲೇಸ್. ಸೊ ಇದು ಅಪಾರ್ಟ್ಮೆಂಟು ಮುಂದೆ ಇರೋದು. ಸೊ ಅಪಾರ್ಟ್ಮೆಂಟ್ ಹಿಂದೆ ವಿಲಾಸ್ ಇದೆ, ಅದು ನೋಡ್ಬೋದು. ಇಲ್ಲಿ ನಮ್ಗೆ ಅಲ್ಲೋ ಇಲ್ಲ ಒಳಗಡೆ ಹೋಗೋಕ್ಕೆ ನೋಡೋ ಸೈಕಾಗಿದೆ. ಒಳಗಡೆನೂ ಇದ್ರ ಅಪಾರ್ಟ್ಮೆಂಟಲ್ಲೇ ಎಷ್ಟು ಮಸ್ತಾಗಿದೆ ಅಂದರೆ ಏನು ವಿಲಾದಲ್ಲಿ ಎಷ್ಟು ಮಸ್ತಾಗಿರಲ್ಲ, ಸಾಕಾಗಿರುತ್ತೆ. ಯಾರೋ ದುಡ್ಡಿರೋರು ಬಂದು ತಗೊಂಡು ಇರ್ಬೋದು. ಸ್ಟಾರ್ಟ್ ಮಾಡೋಣ ನಮ್ಮ ಗಾಡಿನ. ನಿನ್ನೆ ಬೇರೆಪ್ಪ ಬ್ಯಾಟ್ರಿ ಬೇರೆ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತಲ್ಲ, ನೋಡುವ. ಸೊ ಸದ್ಯಕ್ಕಾದರೆ ಏನೂ ಪ್ರಾಬ್ಲಮ್ ಇಲ್ಲ, ಗಾಡಿ ದೇವ್ರಂಗೆ ಸ್ಟಾರ್ಟ್ ಆಯಿತು. ಎಸ್, ಆಲ್ ಈಸ್ ಗುಡ್. ಗಾಡಿ ಬಂದು ರೀಸೆಂಟ್ಲಿನೇ ಸರ್ವಿಸ್ ಇಂಜನ್ ಎಲ್ಲ ಮಾಡಿಸಿದ್ದಿತ್ತಂತವರು, ಅದರಿಂದ ಏನು ತೊಂದರೆ ಏನಿಲ್ಲ. ಸೊ ಈಗ ಹೋಗಿ ಗೋವಾ ಎಕ್ಸ್ಪ್ಲೋರ್ ಮಾಡೋಣ, ರೋಡ್ ಸ್ಟ್ರೀಟು ಸುತ್ತ. ಓಕೆ, ಯಾವ ಬಿಟ್ರಿ ಹೋಮ್ ಸ್ಟೇಯಿಂದ. ಸೊ ಇಲ್ಲಿ ಮನೆಗಳು ಮಾತ್ರ ಮಸ್ತಾಗಿ ಕಟ್ಟೋರು ಒಬ್ಬೊಬ್ರು. ಮತ್ತೆ ಹೆಂಗ ಲೆಫ್ಟಾ ರೈಟಾ? ಜಾಲಿ ಅಂಕಲ್ ನೋಡಿ ಬೀರ್ ಬಾಟ್ಲು ಕೈಯಾಗೆ ಇಟ್ಕೊಂಡವ್ರೆ. ಇಲ್ಲಿ ತುಂಬ ಹೋಮ್ ಸ್ಟೇಸ್ ಇದೆ, ತುಂಬ ಕೆಫೆಗಳು. ರೋಡಲ್ಲಿ ಒಂದು 10-15 ಬಾರ್ಗಳಿದೆ ಇಲ್ಲಿ.
ಮನೆಗಳೇ ಗುರು ಸಕ್ಕದಾಗ ಕಟ್ಟವ್ರೆಲ್ಲನೂ ವಿಂಟೇಜು ಥರ ಕ್ಲಾಸಿಕಾಗಿ ಕಟ್ಕೊಂಡವ್ರೆಲ್ಲ ಮನೆಗಳು ನೋಡಿ. ಥರ ಈ ಫಿಲಮ್ ಶೂಟಿಂಗ್ ಫೀಲ್ ಬರುತ್ತೆ ಇಲ್ಲಿ. ಮಚ್ಚಿ ಏನೋ ಬಾವುಟಾಗ್ಲಿ ಕಟ್ಟವ್ರು ಇಲ್ಲಿ. ಇಂಗ್ಲೀಷ್ ತಾತ, ಇಂಗ್ಲೀಷ್ ಅಜ್ಜಿ, ಇಲ್ಲಂತೂ ಒಳ್ಳೆ ಮನೆಗಳೇ ಗುರು ಸಖತ್ತಾಗಿರೋದು ಇಲ್ಲಿ ಎಲ್ಲ ಕ್ಲಾಸಿಕ್. ಇದು ಏನಂದರೆ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ನೆಕ್ಸ್ಟ್ ವೀಕು 4-5 ಡೇಸ್ ಕೇರಳ ಟ್ರಿಪ್ ಇತ್ತು. ಬಟ್ ಇದು ಗೋವಾ ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪು, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು. ಬಟ್ ಏನೂ ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಬಂದಿದ್ದೀರಿ. ಸೊ ನಮ್ಮ ಲೈಫ್ ಅಷ್ಟೇ ಅನ್ಎಕ್ಸ್ಪೆಕ್ಟೆಡೇ. ಸೊ ನಾವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಿರೋ ಆವಾಗ ಏನೋ ಒಂದು ನೋವು ತಿಂತೀರಿ. ಸೊ ಆ ಥರನೇ ನೋಡಿ, ಇವಾಗ ನಾನು ಅಷ್ಟು ಪ್ಲ್ಯಾನ್ ಮಾಡಿದೆ, ಒಂದು 10-15 ದಿವಸದಿಂದ ಪ್ಲ್ಯಾನ್ ಮಾಡಿ ಕೇರಳ ಎಲ್ಲ ಪ್ಲೇಸಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರಿ. ಬಟ್ ಸಡನ್ನಾಗಿ ಇದು ಗೋವಾ ಟ್ರಿಪ್ ಬಂತು, ಸಡನ್ನಾಗಿ ಗೋವಾಗೆ ಬಂದ್ರಿ. ಸೊ ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೆ ಗೋವಾಗೆ ಹೋಗ್ಬೇಕಂತ ಆಗಿರಲಿಲ್ಲ. ಬಟ್ ನಾನು ಅಂದ್ಕೊಂಡೇ ಇಲ್ಲ ಇವತ್ತು ಗೋವಾಗೆ ಬರ್ತೀನಿ ಅಂತ ಬಂದಿದ್ದೀನಿ. ಸೊ ಆ ಥರ. ಸೊ ಲೈಫೂ ಅಷ್ಟೇ, ನಮ್ಮ ಲೈಫಲ್ಲಿ ನಾವು ಯಾರು ಬರ್ಬೇಕು ಅನ್ಕೊತೀರೋ ಅವ್ರು ಬರೋಲ್ಲ. ಸೊ ಯಾರು ಬರ್ಬೇಕಂತಿರುತ್ತೋ ಅವ್ರು ಬರ್ತಾರೆ ಅಷ್ಟೇ. ಜಿಂಗಲಕ ಅಷ್ಟೇ, ಈ ಥರ ನೋಡಿ ಖುಷಿ ಪಡಬೇಕು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ಲೈಫು, ಬೇರೆ ಏನಿಲ್ಲ, ಎಲ್ಲ ಜಾಲಿನೇ. ನೋಡಿ ಬರ್ತವ್ರೆ, ಅದು ಒದ್ದಾಡ್ಕೊಂಡು ಬರ್ತವ್ರೆ. ರಾಂಗ್ ರೂಟಲ್ಲಿ ಬರ್ತಾ ಇರೋದು, ಸಿಗ್ನಲ್ ವುಮೆನ್ ಅಲ್ಲೇ ರಾಂಗ್ ರೂಟು. ಇಷ್ಟು ಮಾತ್ರ ನಮ್ಮ ಬೆಂಗಳೂರಲ್ಲಿ ಏನೇನೋ ನಾವು ಕಾಣಿಸ್ಕೊಂಡಿದ್ರೆ ಹಾಕಿರೋರು ಒಂದು 2,000 ಫೈನು ಪೊಲೀಸವರು. ನೋಡಿ ಇಲ್ಲಿಂದ ಬಂದಿರೋದವರು. ನಮ್ಮ ಪ್ರಜ್ವಲ್ ಬ್ರೋ ನಾನ್ ವೆಜ್ ತಿನ್ನಲ್ಲ, ಬಟ್ ನಾವು ನಾನ್ ವೆಜ್ ಮಾರ್ಕೆಟಿಗೆ ಕರ್ಕೊಂಬಂದಿದ್ದೀರಿ. ಯಾವ್ದು ಬ್ರೋ ಮಾರ್ಕೆಟ್ ಇದು? ಮಡಗಾವ್ ಫಿಶ್ ಮಾರ್ಕೆಟ್ ಇದೆ, ದೊಡ್ಡ ಮಾರ್ಕೆಟ್ ಅಂತ ಇಲ್ಲಿ. ಹಾಂ, ಮೇಯ್ನ್ ಮಾರ್ಕೆಟ್. ಓಕೆ ಬ್ರೋರು. ಸೊ ನಾವಿದ್ದಿದ್ದು ಹೋಮ್ಸ್ಟೇ ಇವ್ರದೇ. ಸೊ ಅದ್ರ ಬಗ್ಗೆನೂ ಒಂದು ಅಪ್ಡೇಟ್ ಕೊಡ್ತೀರಿ. ಬನ್ನಿ ಇಲ್ಲಿಗ ಫಿಶ್ ಮಾರ್ಕೆಟ್ ನೋಡುವ. ಮಚ್ಚಿ ನಿನಗೆ ಸ್ಮೆಲ್ಲಿಂದ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಮಚ್ಚಿ? ಹಾಂ, ಓ ಏನಪ್ಪ ಇಷ್ಟೊಂದು ವೆರೈಟೀಸ್ ಐತೆ. ಬಿದ್ದಿದ್ದೋಗ್ಬಿಟ್ಟೆ ಮಚ್ಚಿ, ನೋಡ್ಕೊಂಬಾರೋ. ನೋಡಿ 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 ನೋಡಿ, ಯಪ್ಪ ಎಷ್ಟು ವೆರೈಟೀಸ್ ಇದೆ. ಓ ಸುಮಾರು ವೆರೈಟೀಸ್ ಆಫ್ ಫಿಶಸ್ ಇದೆ. ಇದೇನಾ ಮಚ್ಚಿ ಹಿಂಗೈತೆ ಇದು? ಇದು ಮೀನೇನಾ? ಇದು ಪ್ರಾನ್ಸ್, ನಮಗೆ ಗೊತ್ತು. ಪ್ರಾನ್ಸ್ ಎಲ್ಲ ನಮ್ಮ ಕಡೆನೂ ಸಿಗುತ್ತೆ. ಸೊ ಇಲ್ಲಿ ತುಂಬ ವೆರೈಟಿ ಫಿಶಸ್ ಇದೆ ಇಲ್ಲಿ. ಓ ಮೈ ಗಾಡ್, ಏನಂತ ಏನು ಮೀನಡ ಅದು? ಸ್ನ್ಯಾಪರ್ ಅಂತ ಇದು. ಸೊ ಅದು ಕಟ್ ಮಾಡಿಸ್ತವ್ರೆ ನಮಗೆ ಬ್ರೋ. ಸೊ ಇದು ನಮ್ಗೆ ಗೊತ್ತಿರೋ ಮೀನು ಬಾಂಗಡ ಅಲ್ಲ ಬ್ರೋ ಇದು. ಸೊ ನಾನು ರೆಗ್ಯುಲರಾಗಿ ಇದೆ ತಿನ್ನೋದು ಮನೆಗೆ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರ ನಮಗೆ ಗೋಬಿ ನೂಡಲ್ಸ್ ಇದೆಲ್ಲ ಸಿಗುತ್ತೋ, ಸೊ ಇವ್ರಿಗೆ ಇಲ್ಲಿನ ಇದು ಗೋಬಿ ನೂಡಲ್ಸ್ ಥರ ಡಿಶ್, ಈವ್ನಿಂಗ್ ಸ್ನ್ಯಾಕ್ ಡಿಶ್ ಇದು. ಬ್ರೋ ಏನು ಬ್ರೋ ಇದು? ರಸ ಆಮ್ಲೆಟ್. ಸೊ ಇದು ರಸ ಆಮ್ಲೆಟ್ ಅಂತೆ. ಸೊ ಇದರಲ್ಲಿ ಚಿಕನ್ ಸಾಂಬಾರು ಪ್ಲಸ್ ಒಂದು ಬ್ರೆಡ್, ಒಂದು ಬನ್ನು ಪ್ಲಸ್ ಅದರಲ್ಲಿ ಆಮ್ಲೆಟ್ ಇದೆ. ಇದು ಪಾವಾ? ಓಕೆ ಬ್ರೋ, ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಆ್ಯಂಡ್ ಕರೆಕ್ಷನ್. ಟೇಸ್ಟ್ ಮಾಡೋ ಮಚ್ಚಿ ನೀನು. ಫಸ್ಟ್ ನೀನು ಟೇಸ್ಟ್ ಮಾಡಿದ್ರೆ ನನಗೆ ಖುಷಿ ಮಚ್ಚಿ, ನೀನೇನು ಹೇಳಿದ್ರೆ ಅದು. ಸೊ ಇದು ನಾರ್ಮಲ್ ಬ್ರೆಡ್ ಆಮ್ಲೆಟ್ ಅಲ್ಲ ಬ್ರೋ, ಅಷ್ಟೇ. ಸೊ ಇದು ಬ್ರೆಡ್ ಆಮ್ಲೆಟ್ ನಾರ್ಮಲ್ಲು. ಸೊ ಹೆಂಗಿದೆ ಮಚ್ಚಿ? ಚೆನ್ನಾಗಿದೆಯಾ ನಿಜ? ಸರಿ, ನಾನು ಟೇಸ್ಟ್ ಮಾಡಿ ನೋಡೋಣ.
ಈಗ ಫೈನಲಿ ಬ್ಯಾಂಗ್ಳೂರು ರೀಚ್ ಆಗಿದ್ದೀರಿ, ಜಾಳಲ್ಲಿ ಮೆಟ್ರೋ ಸ್ಟೇಷನ್ಗೆ. ಸೊ ನಾವು ಈಗ ಮೆಟ್ರೋ ಕ್ಯಾಚಪ್ ಮಾಡಬೇಕು. ಕ್ಯಾಚಪ್ ಮಾಡಿ ನಾನು ಫ್ರೀ ಪಾರ್ಕಲ್ಲಿ ಇಳಿದು ಅಲ್ಲಿಂದ ಮನೆಗೆ ಹೋಗಬೇಕು. ಸೊ ಬಸ್ಸಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು. ಸೊ ನಮ್ಮ ಬೆಂಗಳೂರು ಟ್ರಾಫಿಕ್ ಗೊತ್ತಿರೋದೆ, ಬಸ್ಸಲ್ಲಿ ಹೋದರೆ ಮತ್ತೆ ನಾಳೆ ಹೋಗ್ತೀರಿ. ಸೊ ಇದಕ್ಕೆ ವಿ ಚೂಸ್ ಮೆಟ್ರೋ ಫಾರ್ ದ ಡೇ. ಸೊ ಫೈನಲಿ ರೀಚ್ ಆದ್ರಿ ನಮ್ಮ ಕಾಡುಗೋಡಿ ಟ್ರೀ ಪಾರ್ಕ್ಗೆ. ದ್ಯಾಟ್ಸ್ ದ ಎಂಡ್ ಆಫ್ ಗೋವಾ ರೈಡ್.